ಹೇಳ್ತಾ ಇದೆಯಾ ಕುಮಾರ? ಹೌದಣ್ಣ, ಆ ವೀರನ್ ಮನೇಲಿ ಕೆಲಸ ಮಾಡೋ ಹುಡುಗರು ನಿಮ್ ತೋಟದ ಮನೇಲಿ ಇದಾರಣ್ಣ. ಮನೇಲಿ ಯಾಕೆ ಕೆಲಸದವರಾಗಿದ್ದಾರೆ? ಅವರು ಆ ರೀತಿ ಬಂದಿರೋದು ಪ್ರೀತಿ ಸಲುವಾಗಿ. ಏನು ಪ್ರೀತಿನ? ಯಾರ ಪ್ರೀತಿಗೋಸ್ಕರ? ಹೇಳ್ತೀನಿ ಅಪ್ಪಾಜಿ. ಅಮ್ಮ ಜನನಿ, ಜನನಿ, ನೀನೇನ್ ಮಾಡ್ತಾ ಇದೀಯಮ್ಮ ಇಲ್ಲಿ? ಸತ್ಯ ಯಾವತ್ತಿದ್ರೂ ಸತ್ಯನೇ. ಬೇಕಾದ್ರೆ ನೀನೇ ಹೋಗಿ ನಿನ್ನ ಕಣ್ಣಾರೆ ನೋಡು. ಒಂದು ವೇಳೆ ನೀನು ಹೇಳಿದ್ದು ಸುಳ್ಳಾದ್ರೆ? ನಾನು ಹೇಳಿ ಸುಳ್ಳಾದ್ರೆ ನನ್ನ ಆಸ್ತಿಲಿ ಅರ್ಧ ಆಸ್ತಿನ ದೇವಸ್ಥಾನಕ್ಕೆ ಬರ್ಕೊಡ್ತೀನಿ. ಅದೇ ನೀನು ಅನ್ಕೊಂಡ್ರೆ ಸುಳ್ಳಾದ್ರೆ ಆಗ ನೀನೇನು ಮಾಡ್ತೀಯ? ಏನು ಮಾಡಬೇಕು ಅಂತ ನೀನೇ ಹೇಳು. ದೇವಸ್ಥಾನದ ಧರ್ಮದರ್ಶಿ ಸ್ಥಾನದಿಂದ ನೀನು ಕೆಳಗೆ ಇಳಿಬೇಕು. ಯಾಕೆ ವೀರಯ್ಯ ಮಾತು ನಿಂತೋಯ್ತು? ಮಾತಾಡು. ಈ ರಣಕಲ್ಲು ವೀರಯ್ಯ ದೇವ ಮಾತು ಕೊಟ್ಟಿದ್ದಾರೆ. ಪ್ರೀತು ಹೇಗೆ ಜನನಿಗೆ ಒಳ್ಳೆ ಜೋಡಿನೋ ಅದಕ್ಕಿಂತ ಹೆಚ್ಚಾಗಿ ಜನನಿ ನಮ್ಮನೇನ ಬೆಳಗೋ ನಂದಾದೀಪ. ಈ ದೀಪ ಯಾವಾಗ್ಲೂ ಹೀಗೆ ನಗನಗ್ತಾ ಇರ್ಬೇಕು ಅನ್ನೋದೇ ನಮ್ಮ ಆಸೆ. ಸರಿ, ಊಟದ ಸಮಯ ಆಗಿದೆ. ಬನ್ನಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ. ಎಷ್ಟು ವರ್ಷ ಆಯ್ತು ನಿನ್ ಕೈ ರುಚಿ ನೋಡಿ. ಬನ್ರಪ್ಪ, ಹೊಟ್ಟೆ ಹಚ್ಚುತ್ತಾ ಇದೆ. ಇವರಿಬ್ರು ಮಾಡಿದ್ದು. ಜನನಿ, ನೀನು ಸೇರ್ಕೊಂಡು ಅಡುಗೆ ಮಾಡಿದ್ದೇನಮ್ಮ? ಯಾಕಜ್ಜಯ್ಯ, ಚೆನ್ನಾಗಿಲ್ವಾ? ಅಯ್ಯಯ್ಯೋ, ಚೆನ್ನಾಗಿದೆ ಅಮ್ಮ, ಆದ್ರೆ ಆ ಕಿಲ ಕೈ ರುಚಿ ತರ ಇಲ್ಲ ಅಂದೆ. ಅಂತೂ ಅತ್ತೆನ ಖುಷಿ ಪಡಿಸೋಕ್ಕೆ ಈಗಲಿಂದ ತಯಾರಿ ಮಾಡ್ತಿದ್ಯಾ ಅನ್ನೋ. ರಘುಗೆ ಹೇಗೆ ಸೀಬೆಕಾಯಿ ಅಂದ್ರೆ ತುಂಬಾ ಇಷ್ಟನೋ, ವೀರಣ್ಣಂಗೆ ಶಾವಿಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಯಾಕಮ್ಮ ಯೋಚನೆ ಮಾಡ್ತಾ ಇದೀಯಾ? ಒಂದು ಡಬ್ಬಿಲಿ ಪಾಯಸ ಕೊಡೋ, ನಾನು ಅವನಿಗೆ ತಿನ್ನಿಸ್ತೀನಿ. ಸರಿ ಅಪ್ಪಾಜಿ. ದೊಡ್ಡ ಯಜಮಾನ್ರು ಫೋನೇ ಪಿಕ್ ಮಾಡ್ತಿಲ್ವಲ್ಲ? ಯಾಕೆ ದೊಡ್ಡ ಯಜಮಾನ್ರು ಫೋನ್ ಎತ್ತುತ್ತಾ ಇಲ್ಲ? ಜನನಿ ಅವ್ರ ತಂದೆ ಏನಾದ್ರು ಅಲ್ಲಿ ಹೋಗ್ಬಿಟ್ರಾ? ಚಿಕ್ಕ ಯಜಮಾನ್ರು ಫೋನ್ ಮಾಡೋಣ. ಓ, ಚಿಕ್ಕ ಯಜಮಾನ್ರು ಫೋನ್ ಎತ್ತುತ್ತಾ ಇಲ್ವಲ್ಲ? ಏನಾದ್ರೂ ಎಡವಟ್ ಆಗ್ಬಿಡ್ತಾ ಹೇಗೆ? ಅಯ್ಯೋ, ಏನ್ ಮಾಡೋದು? ಸರಿನಪ್ಪ, ಅದೇನ್ ಮಾಡ್ತಿರೋ ಹೇಗ್ ಮಾಡ್ತಿರೋ ಗೊತ್ತಿಲ್ಲ. ಆದ್ರೆ ಜನನಿ ಮದುವೆ ಮಾತುಕತೆ ವಿಷಯ ಮಾತ್ರ ನಡೀದೇ ಇರೋ ಹಾಗೆ ನೋಡ್ಕೊಳ್ಳೋದು ನಿಮ್ ಜವಾಬ್ದಾರಿ. ಏನು ಯೋಚನೆ ಮಾಡಬೇಡ ಅಖಿಲ. ಇನ್ನಿಬ್ರು ಮಕ್ಕಳಿದ್ದಾರಲ್ಲ, ಭರತ ಬಾಹುಬಲಿ, ಅವ್ರು ಯೋಚನೆ ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ತಾರೆ.
ಅಮ್ಮ ಜನನಿ, ಅವನ್ನ ನೋಡಿದ್ ಸಾಕು, ನನ್ಗೆ ಸ್ವಲ್ಪ ಪಾಯಸ ಬಡಿಸಮ್ಮ. ಅಪ್ಪಾಜಿ, ಎಲೆ ಅಡಿಕೆ ಜೊತೆಲಿ ಸಕ್ಕರೆ ಹಾಕೊಳ್ಳೋದು ನಿಮ್ಗೆ ಅಭ್ಯಾಸ ಅಲ್ವಾ? ನೀನು ಅದನ್ನ ಇನ್ನೂ ನೆನಪಲ್ಲಿ ಇಟ್ಕೊಂಡಿದ್ಯಾ? ನೋಡ್ರೋ, ನಿಮ್ಮ ಅಮ್ಮನಿಗೆ ನನ್ನ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ. ಪಾರ್ವತಿ ಸಕ್ಕರೆ ತರ್ತಿದ್ದ ಹಾಗೆ ಅದ್ರಲ್ಲಿ ಹಾಕ್ಕೊಡ್ತೀನಿ. ಯಜಮಾನ್ರೆ, ಫೋನ್. ನಿಮ್ಮ ಮನೇಲಿ ನೀರು ಕುಡಿಯಕ್ಕೆ ಬಂದಿದಾರಲ್ಲ ನಿನ್ನ ಹಾಗೆ ದ್ರೋಹಿಗಳು. ಬರಕೇಳ. ಅಂಥವ್ರು ಯಾರು ನಮ್ಮ ಮನೆಗೆ ಬಂದಿಲ್ಲ ವೀರಣ್ಣ, ದಯವಿಟ್ಟು ನನ್ನ ಮಾತು ನಂಬು. ನಂಬಿಕೆ ಉಳಿಸ್ಕೊಂಡಿಲ್ಲ ನೀವು, ನನ್ನ ನಂಬಿಕೆನ ಉಳಿಸ್ಕೊಂಡಿಲ್ಲ ನೀವು. ಅವ್ರನ್ನ ಹೊರಗಡೆ ಕಳಿಸ್ತೀರಲ್ಲ, ನಾನು ಒಳಗಡೆ ಬರಲ್ಲ. ಹೋದ್ರೆ ಕೊನೆಗಾಲದಲ್ಲಿ ನಮ್ಮ ಹೆಣ ಹೊರಕ್ಕೂ ಯಾರು ಬರೋದಿಲ್ಲ, ನೆನ್ಪಿಟ್ಕೋ. ನಿಮ್ಮ ಉಪದೇಶ ನನಗೆ ಬೇಕಾಗಿಲ್ಲ. ಇವ್ರ ಜೊತೆ ಸೇರ್ಕೊಂಡು ನೀವು ನನ್ನ ವಿರುದ್ಧ ಕತ್ತಿ ಮಸೀತಾ ಇದ್ದೀರಾ. ಎಲ್ಲಿ ಅವರು? ಕರೀರಿ ಅವ್ರನ್ನೆಲ್ಲ, ಕರಿಯಪ್ಪ ಅವ್ರನ್ನ. ಏನಾಗ್ತಿರ್ಬೋದು? ನನ್ನ ಮಗಳು ಅಳಿನ ಬೇಗ ಮನೆಗೆ ವಾಪಸ್ ಕಳಿಸ್ಕೊಡಿದ್ರಿ, ನಿಮ್ಮಪ್ಪ ಕೇಳ್ತಿರ್ಬೇಕು. ನನ್ನ ಟೆನ್ಷನ್ ನನಗೆ, ನಿನಗೆ ಕಾಮಿಡಿನಾ? ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ ಅಣ್ಣವ್ರು ಹೇಳಿಲ್ವಾ? ಎಷ್ಟೇ ಸೀರಿಯಸ್ ಆಗಿದ್ರು ಕೂಲಾಗಿ ಹ್ಯಾಂಡಲ್ ಮಾಡಬೇಕು. ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರು, ಅಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗಲ್ಲ. ಆದಿತ್ಯ, ಪ್ರೀತು, ಹೊರಗೆ ಬನ್ನಿ. ಜನನಿ, ಯಾಕಮ್ಮ, ಏನಾಯ್ತು? ಮದ್ವೆ ಮಾತುಕತೆಗೆ ಅಂತ ಅಪ್ಪ ಹುಡುಗನ ಕರೆಸ್ತಿದ್ದಾರೆ. ಏನಾಗುತ್ತೋ ಏನೋ ಅಂತ ಭಯ ಆಗ್ತಿದೆ. ಯೋಚನೆ ಮಾಡ್ಬೇಡಮ್ಮ, ನನ್ನ ಮಕ್ಕಳು ಆ ಹುಡುಗ ಬರದೇ ಇರೋ ತರ ಪ್ಲಾನ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯಲ್ಲ. ಆಯ್ತಾ? ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳ್ತಾರೆ. ನಾನು ಕೈ ಮೈ ಮುಖ ಎಲ್ಲ ಕೆಸರು ಮಾಡ್ಕೊಂಡು ಇಷ್ಟೊಂದು ಬೆವರು ಸುರಿಸಿ ಈ ಗುಂಡಿನ ತೋಡ್ತಾ ಇದ್ದೀನಿ. ನನಗಿನ್ನೂ ನಿಧಿ ಸಿಗ್ತಾ ಇಲ್ವಲ್ಲಪ್ಪ. ಕೈ ಮುಗಿತೀನಿ, ಈಗ ನಿಧಿ ಸಿಗೋಂಗ್ ಮಾಡಪ್ಪ. ನನ್ನ ಸೊಂಟ ಎಲ್ಲ ಬಿದ್ದೋಗ್ತಿದೆ. ಶಬ್ದ ಬಂತು. ನಿಧಿ ಆಗಲ್ಲ, ಇನ್ನು ನನ್ನ ಕೈಲಿ ಆಗಲ್ಲ. ನನ್ನ ಸೊಂಟ ಬಿದ್ದೋಯ್ತು, ಬೆನ್ನಿನ ಮೂಳೆ ಎಲ್ಲ ಮುರಿದೋಯ್ತು. ನಾನು ಬದುಕಿದ್ರೆ ಕೋಟಿ ದುಡಿಬೋದು. ನಾನೇ ಇಲ್ಲ ಅಂದ್ರೆ ಬೋಟಿ ತಿನ್ನಕ್ಕೂ ಆಗಲ್ಲ. ನಮ್ ಪ್ರೀತು ಏನಾದ್ರೂ ಆಟ ಆಡ್ಸಿದ್ನಾ, ಅಥವಾ ನಾನೇ ರಾಂಗ್ ಪ್ಲೇಸಿಗೆ ಏನಾದ್ರೂ ಬಂದ್ಬಿಟ್ನಾ? ಏನೇ ಆಗ್ಲಿ, ನನ್ನ ಎಲ್ಲ ಅವಾತ್ರಕ್ಕೆ ಆ ಪ್ರೀತುನೇ ಕಾರಣ. ಅವಳನ್ ಮಾತ್ರ ಬಿಡಲ್ಲ.
ಸೀರೆ ಎಲ್ಲ ಮಣ್ಣಾಯ್ತು, ಬಂಗಾರದಂತ ಸೀರೆ. ಎಲ್ಲ ಸರಿ ಹೋಗೋವರೆಗೂ ವೀರಣ್ಣನಿಗೆ ನೀವು ನಮ್ಮ ಮಕ್ಕಳು ಅನ್ನೋದು ಯಾವ ಕಾರಣಕ್ಕೂ ಗೊತ್ತಾಗಬಾರ್ದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ಅಜ್ಜಯ್ಯನ ಹತ್ರ ಶೇರ್ ಮಾಡ್ಕೊಳ್ಳಿ. ಅವ್ರಿಗೆ ಹೇಗೂ ವಿಷಯ ಗೊತ್ತಿದೆ, ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಡೋಂಟ್ ವರಿ ಮಾ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಆ ನಂಬಿಕೆಯಿಂದನೇ ಅಲ್ವಾ ಆದಿ ನಾವಿಲ್ಲಿ ಸಮಾಧಾನದಿಂದ ಇರೋದು. ಸರಿ ಅಖಿಲ, ಟೈಮ್ ಆಗ್ತಾ ಇದೆ, ಅವ್ರು ಹೊರಡ್ಲಿ. ಯಾಕಮ್ಮ ಕಣ್ಣಲ್ಲಿ ನೀರು? ನಾವೆಲ್ಲೂ ದೂರ ಹೋಗ್ತಿಲ್ವಲ್ಲ, ಇದೇ ಊರಲ್ಲಿರ್ತೀವಿ. ನಿಮ್ಗೆ ಯಾವಾಗ ನೋಡ್ಬೇಕು ಅನ್ಸುತ್ತೋ ಅವಾಗ ಒಂದು ಫೋನ್ ಮಾಡಿ ಓಡ್ ಬಂದ್ಬಿಡ್ತೀವಿ. ಸರಿ, ಹುಷಾರು, ಹೋಗಿ ಬನ್ನಿ. ಸರಿ ಮಾ. ಆಶೀರ್ವಾದ ಮಾಡಿ. ಆ ದೇವ್ರು ನಿಮ್ಮನ್ನ ಸದಾ ಚೆನ್ನಾಗಿಟ್ಟಿರ್ಲಿ. ಬರ್ತೀವತ್ತೆ. ಬರ್ತೀನಿ ಅಪ್ಪ. ಮಾತ್ರ ಅಲ್ಲ, ಬೇರೆಯವ್ರ ಮನಸ್ಸನ್ನು ಹಾಳು ಮಾಡ್ತಾ ಇದೆಯಲ್ಲೋ. ಇನ್ನು ಎಷ್ಟು ದಿನ ಅಂತ ಅವ್ರನ್ನ ದ್ವೇಷಿಸ್ತೀಯ? ಇದಕ್ಕೆ ಕೊನೆ ಅನ್ನೋದೇ ಇಲ್ವಾ? ಕ್ಷಮಿಸ್ಬಿಡು. ದ್ವೇಷ ಮಾಡ್ತಾ ಇರೋದು ನಾನಲ್ಲ. ನನ್ನ ಒಳಗಡೆ ಇರೋ ಉಸಿರು ಅದು ನಿಲ್ಲವರೆಗೂ ದ್ವೇಷ ಮಾಡ್ತಾ ಇರುತ್ತೆ, ದ್ವೇಷ ಮಾಡ್ತಾನೆ ಇರುತ್ತೆ. ಕ್ಷಮಾದಾನ ಅವ್ರಿಗೆ ಇಲ್ವೇ ಇಲ್ಲ. ಅದು ಹೇಗಪ್ಪ? ನನಗೆ ದ್ವೇಷ ಇದೆ, ನಿಮಗೆ ಅವ್ರ ಜೊತೆ ಪ್ರೀತಿ ಬರುತ್ತೆ. ಏನಪ್ಪ ಇದು? ಎಲ್ಲಿಗೆ ಬೇಕಾದರೂ ಹೋಗ್ತಾರೆ, ಹೇಗೆ ಬೇಕಾದರೂ ಇರ್ತಾರೆ. ಅದನ್ನು ಕೇಳೋ ಅಧಿಕಾರ ನನಗೆ ಇರೋದಿಲ್ಲ. ನೀನ್ಯಾವನ್ನು ಕೇಳಕ್ಕೆ ತೋಲಾಂಡಿ? ಇಲ್ಲ, ನೀನು ಸುಳ್ಳು ಹೇಳ್ತಾ ಇದೀಯಾ. ಸುಳ್ಳು ಹೇಳೋದು ನಿನ್ನ ವಂಶಕ್ಕೆ ಅಂಟ್ಕೊಂಡಿರೋ ರೋಗ. ನನ್ನ ವಂಶಕ್ಕೆ ಸುಳ್ಳು ಹೇಳಬೇಕಾದ ದರ್ದಿಲ್ಲ ಕಣೋ. ನೀನು ಮನಮುರು ಕೆಲಸ ಮಾಡ್ತೀಯ ಅನ್ನೋದು ಗೊತ್ತಿತ್ತು, ಮನಸ್ಸು ಮುರಿಯೋ ಕೆಲಸ ಮಾಡ್ತೀಯ ಅಂತ ಗೊತ್ತಾಗಿದ್ದು ಇವತ್ತೇ. ಹುಷಾರ್ ರುದ್ರಯ್ಯ, ಇನ್ನೊಂದು ಸಲ ನೀನೇನಾದ್ರೂ ಇಂಥ ಪ್ರಯತ್ನ ಮಾಡಿದೆ ಪರಿಣಾಮ ಇರಲ್ಲ. ಜನನಿ ಅವರೇ, ನೀವು ಹಿಂದ್ಗಡೆ ಬಾಗಿಲಿಂದ ಬನ್ನಿ. ಸರಿ. ಜನನಿಯವ್ರ ತಂದೆಗೆ ನಾವು ಆ ಮನೆಗೆ ಹೋಗಿರೋದು ಗೊತ್ತಾಗಿರಲ್ಲ ಅಲ್ವಾ? ಗೊತ್ತಾಗಿರಲ್ಲ ಪ್ರೀತು, ಆದ್ರೂ ಯಾರಿಗೂ ಅನುಮಾನ ಬರ್ದಿರೋ ಥರ ಇದ್ರೆ ಒಳ್ಳೇದು. ದುರಾಸೆ ಇರಬಾರ್ದು. ಈ ನೀತಿ ಪಾಠನ ಯಾರ್ಗೆ ಹೇಳ್ತಿದ್ದೀರಾ ಭಾವ? ಇನ್ಯಾರ್ಗೆ ಹೇಳಿ? ಗೊತ್ತಾಯ್ತು ಬಿಡಿ ಭಾವ. ಇನ್ಮೇಲೆ ದುರಾಸೆಯಲ್ಲಿ ದೂ ತೆಗೆದು ಬರೀ ರಾಸೆ ಅಲ್ಲಲ್ಲ ಆಸೆ ಮಾತ್ರ ಇಟ್ಕೊಳ್ತೀನಿ, ಸರಿನಾ? ಭಾವ, ಕೇಕ್ ಎಲ್ಲಿ? ಎಲ್ಲ ಖಾಲಿ ಮಾಡ್ಬಿಟ್ರ ಅಥವಾ ನನಗೂ ಸ್ವಲ್ಪ ಇಟ್ಟಿದ್ದೀರಾ? ಕೇಕ್ ಇದೆ, ನಿನ್ಗೋಸ್ಕರ ಇಟ್ಟಿದ್ದೀವಿ. ಮೊದಲು ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ಬಾ. ಥ್ಯಾಂಕ್ ಯು ಭಾವ, ಥ್ಯಾಂಕ್ ಯು ಸೋ ಮಚ್. ಭಾವ, ಕೇಕ್ ಎಲ್ಲಿ ಇಟ್ಟಿದ್ದೀರಾ? ಅಡುಗೆ ಮನೆಯಲ್ಲಿದೆ. ಅಯ್ಯೋ, ಥ್ಯಾಂಕ್ ಯು ಭಾವ. ಇದೇನಮ್ಮ ಜಾನಕಮ್ಮ, ಪಾಯಸ ಮಾಡಿದ್ಯಾ? ಏನ್ ಸಮಾಚಾರ? ಮಾವ, ಅದು ಸಿಹಿ ಮಾಡಿದ್ದಕ್ಕೂ ಕಾರಣ ಹೇಳ್ಬೇಕಾ? ನಾನೇ ಮಾಡಿಸಿದ್ದು, ಸುಮ್ಮನೆ ಕುಡಿ. ವೀರಣ್ಣ, ತಗೊಳ್ಳಿ, ನಿಮಗೆ ಇಷ್ಟವಾದ ಪಾಯಸ ಮಾಡಿದ್ದೀನಿ.
ಚಾಂಡೇಶ್ವರಿ, ರಘು ನಮ್ಮ ಮನೆ ವಾತಾವರಣನೆಲ್ಲ ಕೆಡಿಸ್ಬಿಟ್ರು. ನಾನೇನು ಅನ್ಕೋತಾ ಇದ್ದೀನೋ ಅದೆಲ್ಲ ಆಗ್ತಾ ಇದೆ. ನಮ್ಮಪ್ಪ ಈ ರೀತಿ ನಡ್ಕೊಂಡಿದ್ದು ನಾನು ನೋಡೇ ಇಲ್ಲ. ದೇವಸ್ಥಾನಕ್ಕೆ ಹೋಗಿದ್ರ? ಸಂಚು ನಡೀತಾ ಇದೆ. ಈ ದುಷ್ಟರೆಲ್ಲ ಒಟ್ಟಿಗೆ ಸೇರ್ಕೊಂಡು ಅವರ ವಕ್ರ ದೃಷ್ಟಿನ ನನ್ನ ಕುಟುಂಬದ ಮೇಲೆ ಬೀರಿದ್ದಾರೆ. ಇವ್ರು ಯಾರು ನಾನೇನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ನನ್ನ ಮಗನ್ನು ಏನು ಮಾಡೋಕ್ಕಾಗಲ್ಲ, ಅವನು ಮಿಲಿಟರಿಯಲ್ಲಿದ್ದಾನೆ. ಉಳಿದಿರೋದು ಯಾರು? ನನ್ನ ಮಗಳು ಜನನಿ. ಹೌದು, ಇವರು ಜನನಿ ಮೇಲೆ ಗುರಿ ಇಟ್ಟಿದ್ದಾರೆ. ಅವಳಿಗೇನು ಕೇಡು ಮಾಡೋ ಥರ ನನಗೆ ಸೂಚನೆಗಳು ಕಾಣ್ತಾ ಇದೆ. ನನ್ನ ಮಗಳನ್ನು ನಾನು ರಕ್ಷಣೆ ಮಾಡ್ಕೊಳ್ಬೇಕು. ನನ್ನ ಮಗಳನ್ನ ನಾನು ರಕ್ಷಣೆ ಮಾಡ್ಕೊಳ್ಬೇಕು. ಹೌದು. ಇವಾಗ ಸೆಟ್ಲ್ ಆಗಿದಾರಲ್ಲ, ಅದು ನೋಡಿನೂ ಅಕ್ಕ ಯಾಕೆ ಸುಮ್ಮನಿದ್ದಾರೆ? ಅದು ಅಲ್ಲದೆ ಭಾವನ ಜೊತೆ ಅಕ್ಕ ಬಂದು ಇಲ್ಲೇ ಯಾಕೆ ಸೆಟ್ಲ್ ಆಗಿದ್ದಾರೆ? ಏನ್ ಕಾರಣ ಇರ್ಬೋದು? ಸಾಲದಕ್ಕೆ ಅಕ್ಕ ನೋಡ್ಕೊಂಡು ಆ ಅಪ್ಪನ ಮನೆಗೆ ಹೋಗಿದ್ನಲ್ಲ, ಅಕ್ಕನ ಹೆಸರು ಕೇಳಿದ ತಕ್ಷಣ ಗುರ್ರ ಅಂತ ನನ್ನ ಮೇಲೆ ಯಾಕೆ ಹಂಗೆ ಎಗರಾಡ್ದ? ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಇಲ್ಲಿ ಏನೋ ನಡೀತಿದೆ ಅಂತ ಗೊತ್ತಾಗ್ತಿದೆ. ಆದ್ರೆ ವಿಷಯ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಹೆಂಗ್ ತಿಳ್ಕೊಳ್ಳೋದು? ಹಾ, ಒಳ್ಳೆ ಐಡಿಯಾ ಅಂತ ತಿರುಗದೆ ನೀವು ದರ್ಶನ ಕೊಟ್ರಿ. ನೀನು ಇಲ್ಲಿದ್ದಷ್ಟು ನಮಗೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ನಾಳೆ ಬೆಳಗ್ಗೆನೆ ನೀನು ಊರಿಗೆ ಹೊರಡು. ಬಾವಾ, ಏನ್ ಹೇಳ್ತಿದ್ದೀರಾ ಭಾವ? ನಿಮ್ಮನ್ನು ಅಕ್ಕನ್ನು ನೋಡ್ಬೇಕು, ನಿಮ್ಮನ್ ಬಿಟ್ಟಿರೋಕ್ಕಾಗಲ್ಲ ಅಂತ ಅಲ್ಲಿಂದ ಓಡೋಡ್ ಬಂದ್ರೆ ನೀವೇನ್ ಬಾವ ಹೋಗು ಅಂತ ಹೇಳ್ತಿರಲ್ಲ? ನಿಮಗೆ ಇದು ನ್ಯಾಯ ಅನ್ಸುತ್ತಾ? ಅಕ್ಕನ ಕರೀರಿ, ನಾನು ಅಕ್ಕನ ಹತ್ರನೇ ಮಾತಾಡ್ತೀನಿ. ಅಖಿಲ ಇದ್ದಿದ್ರೆ ಇಷ್ಟು ಮಾತಾಡೋಕ್ಕೂ ಬಿಡ್ತಿರ್ಲಿಲ್ಲ. ಈಗಲೇ ಮನೆಯಿಂದ ಆಚೆ ಹಾಕ್ತಿದ್ಲು. ಜಾಸ್ತಿ ಮಾತಬೇಡ. ನಾಳೆ ಬೆಳಗ್ಗೆ ನೀನು ಇಲ್ಲಿ ಇರಲ್ಲ ಅಷ್ಟೇ. ಸರಿ ಸರಿ, ನೀವು ಹೇಳ್ದಾಗೆ ಆಗಲಿ. ನಾವಿಬ್ರು ಗಂಡ ಹೆಂಡತಿ ಹಾಗೆ ಇರ್ತೀವಿ. ಯಾವಾಗ್ಲೂ ಪಾರ್ಟ್ನರ್ಶಿಪ್ ಒಬ್ರು ಇರ್ಬೇಕು, ಆಗ್ಲೇ ಮಜಾ. ಪ್ರೀತು, ನಮ್ಮಿಬ್ರು ಮದ್ವೆ ಆಗಲ್ಲ ಅನ್ನಿಸ್ತಿದೆ. ವಯಸ್ಸಲ್ಲೇ ತಾಯಿನ ಕಳ್ಕೊಂಡ ನತದೃಷ್ಟಿ ಅಮ್ಮ ನೀನು. ನಿನಗೆ ತಾಯಿ ನೆನಪು ಬರಬಾರ್ದು ಅಂತ ಹೇಳಿ ತುಂಬ ಎಚ್ಚರಿಕೆಯಿಂದ ಪ್ರೀತಿಯಿಂದ ಮುದ್ದು ಮಾಡಿ ನೀನು ಬೆಳೆಸ್ಬಿಟ್ಟೆ. ಸುಮ್ಮನೆ ಹೇಳಬಾರ್ದು, ನೀನು ಅಷ್ಟೆ ಅದೆಷ್ಟು ಪ್ರೀತಿ ಇಟ್ಕೊಂಡೆ ಅಪ್ಪನ ಮೇಲೆ. ಅಪ್ಪ 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 ಅಂತ ಸದಾ ಸದಾ ನನ್ನ ಹೆಸರು. ನೀನು ಅಣ್ಣನ ಜೊತೆ ಕಳೆದ ಸಮಯಕ್ಕಿಂತ ನನ್ನ ಜೊತೆ ಕಳೆದ ಸಮಯಗಳು ಹೆಚ್ಚು. ಅಪ್ಪ, ಈಗಂತದ್ದು ಏನಾಯ್ತು? ಏನಾಗತ್ತಮ್ಮ? ಏನೂ ಆಗಿಲ್ಲ. ವೀರಯ್ಯ ದೇವರ ಮಗಳಿಗೆ ಏನಾಗತ್ತೆ?
ನಿಮ್ಮ ತಾಯಿ ಇದ್ದಿದ್ರೆ ಸುಮ್ಮನೆ ಇರ್ತಿದ್ಲ? ಮಗಳಿಗೆ ಮದುವೆ ಮಾಡಿ ಅಂತ ನನಗೆ ಪದೇ ಪದೇ ಹೇಳ್ತಿದ್ಲು. ಈಗ ಅವಳಿಲ್ವಲ್ಲ, ಜವಾಬ್ದಾರಿ ನಂದಲ್ವಾ? ನಾನು ಮುಂದೆ ನಿಂತು ಮಾಡಬೇಕಲ್ವಮ್ಮ, ನನ್ನ ಕರ್ತವ್ಯ ಅಲ್ವಾ? ಮಗಳೇ, ಈ ಮಂಗಳ ಕಾರ್ಯನ ನೆರವೇರಿಸೋದಕ್ಕೆ ನಂಗೆ ಸಹಕಾರ ಕೊಡಮ್ಮ. ಪ್ಲೀಸ್ ಧೈರ್ಯವಾಗಿರು. ಸರಿ ಭಾವ, ನಾನು ಇನ್ಮೇಲೆ ಧೈರ್ಯವಾಗಿರ್ತೀನಿ. ದಟ್ಸ್ ಗುಡ್. ಇದೇನಿದು ಎಲ್ಲ ಇನ್ಸ್ಟಾಲ್ಮೆಂಟ್ ಅಲ್ಲಿ ನಗ್ತಾ ಇದೀರಲ್ಲ, ಜೋರಾಗಿ ನಗ್ರಿ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ನಾವಿಬ್ಬರೇ ಪೂಜೆ ಮುಗಿಸೋಣ. ಸರಿ ರಘು. ರಘು, ಅರಸನಕೋಟೆ ದೇವಸ್ಥಾನದಲ್ಲಿ ಹಬ್ಬ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆನೂ ಆಗಿದೆ ಅಲ್ವಾ? ಹ್ಞೂ ಆಗಿದೆ ಅಖಿಲ. ನಾವೆಲ್ಲರೂ ಇಲ್ಲೇ ಇದ್ರು ಅಲ್ಲಿ ಶಿವರಾತ್ರಿ ಆಚರಣೆಗೆ ಎಲ್ಲ ವ್ಯವಸ್ಥೆ ಆಗಿದೆ. ಒಳ್ಳೆದಾಯ್ತು. ಪ್ರತಿ ವರ್ಷ ಶಿವನ ಪೂಜೆಲಿ ನಾವು ಭಾಗಿಗಳಾಗ್ತಿದ್ವಿ. ಈ ವರ್ಷ ಇಲ್ಲೇ ಉಳ್ಕೊಳ್ಳೋ ಹಾಗಾಗೋಯ್ತು. ಪರವಾಗಿಲ್ಲ, ಇಲ್ಲಿಂದನೇ ದೇವರ ಅನುಗ್ರಹ ಪಡ್ಕೊಳ್ಳೋಣ. ಯಜಮಾನ್ರೆ, ನೀವು ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ನೀನು ರಂಗೋಲಿ ಬಿಡ್ತಿದ್ಯಲ್ಲ ಪಾರ್ವತಿ, ಅದನ್ನ ನೋಡ್ತಾ ಇದ್ದೆ. ಎಷ್ಟು ಚೆನ್ನಾಗಿ ರಂಗೋಲಿ ಬಿಡ್ತೀಯ, ಇದನ್ನೆಲ್ಲ ಎಲ್ಲಿ ಕಲಿತೆ? ಹಾಗೆ ಅವ್ರು ಬಿಡೋದನ್ನ ನೋಡ್ಕೊಂಡು ಕಲಿತೆ ಯಜಮಾನ್ರೆ. ಏನೇ ಹೇಳು ಪಾರ್ವತಿ, ಎಷ್ಟೇ ಜನ ಗಂಡು ಮಕ್ಳಿದ್ರು ಮನೆಗೊಬ್ರು ನಿನ್ ತರ ಹೆಣ್ಮಕ್ಳಿರ್ಬೇಕು. ಅವಾಗ್ಲೇ ಆ ಮನೆಗೊಂದು ಕಡೆ ಕಟ್ಬೇಕಷ್ಟೇ ಅಲ್ವಾ? ಅದನ್ನ ನಾನು ಕಟ್ತೀನಿ. ಯಜಮಾನ್ರೆ, ಸ್ನಾನ ಮಾಡದೆ ಶಿವರಾತ್ರಿ ಹಬ್ಬದ ದಿನ ತೋರಣ ಕಟ್ಬಾರ್ದು. ಯಾಕೆ ಪಾರ್ವತಿ? ಶಿವ ಕೋಪ ಮಾಡ್ಕೊಂಡ್ಬಿಡ್ತಾನೆ. ಹೌದಾ? ಆಮೇಲೆ ಶಾಪ ಕೊಟ್ಬಿಡ್ತಾನೆ. ಸರಿ, ಹಾಗಾದ್ರೆ ಮೊದಲು ನಾನು ಮಾವಿನ ಸೊಪ್ಪು ಮುಟ್ಟಿ ತೋರಣ ಕಟ್ಟಿ ಆಮೇಲೆ ಸ್ನಾನ ಮಾಡ್ತೀನಿ. ಅದು ಬೇಡ. ಇವರಿಬ್ರು ನೋಡಿದ್ರೆ ಒರಿಜಿನಲ್ ಗಂಡ ಹೆಂಡತಿ ಥರ ಇನ್ವಾಲ್ವ್ ಆಗಿ ತೋರಣ ಕಟ್ತಾ ಇದ್ದಾರೆ. ನನ್ನ ದೃಷ್ಟಿನೇ ಬೀಳುತ್ತೆ. ಹೌದು, ನನ್ನ ಹುಡುಗಿ ಇವತ್ತು ಹಬ್ಬಕ್ಕೆ ಸೀರೆ ಉಟ್ಕೊಳ್ತೀನಿ ಅಂತ ಹೇಳಿದ್ದು. ಹೇಗೆ ಕಾಣಿಸ್ತಿರ್ಬೋದು, ನೋಡ್ಕೊಂಡ್ಬಂದ್ಬೇಡ.
ಮಗಳೇ, ಯಾರನ್ನು ಹುಡುಕ್ತಾ ಇದ್ದೀಮ್ಮ? ಯಾರನ್ನೂ ಇಲ್ಲ. ಇಲ್ಲ ಬುದ್ಧಿ, ಮದುವೆ ಆದ್ರೂ ಪ್ರೀತಿ ಮಾಡ್ತಿದ್ದಾರೆ. ಅದೇ ಸರಿ, ಮದುವೆ ಆದ ಮೇಲಿನ ಪ್ರೀತಿನೇ ನಿರಂತರವಾದ ಪ್ರೀತಿ. ಅಂತ ದಾಂಪತ್ಯ ಬದುಕು ಹಾಲು ಜೇನಿನ ಹಾಗಿರುತ್ತೆ. ಅಖಿಲ, ಶಿವರಾತ್ರಿ ಹಬ್ಬದಲ್ಲಿ ವಿಶೇಷ ಏನು ಹೇಳು? ಇನ್ನೇನಿರುತ್ತೆ ರಘು, ಶಿವ ಶಿವ ಅಂತ ಪ್ರಾರ್ಥನೆ ಮಾಡ್ತಾ ಭಕ್ತಿಯಿಂದ ಬೇಡ್ಕೊಂಡು ಉಪವಾಸ ಇದ್ದು ಶಿವನ ಕೃಪೆಗೆ ಪಾತ್ರರಾಗೋದು, ಅದೇ ಅಲ್ವಾ? ನಾನು ಕೇಳಿದ್ದು ಹಬ್ಬದ ವಿಶೇಷ ಏನು ಅಂತ ಅಲ್ಲ. ಈ ಹಬ್ಬದಲ್ಲಿ ಒಂದು ವಿಶೇಷತೆ ಇದೆ, ಅದು ಏನು ಅಂತ ಕೇಳಿದೆ. ಅದೇನು ಅಂತ ನೀವೇ ಹೇಳಿ ರಘು. ಈ ಶಿವರಾತ್ರಿ ಹಬ್ಬನ ನಾವು ಮದುವೆ ಆದ ಹೊಸರಲ್ಲಿ ವೀರಣ್ಣ ಅಪ್ಪಮ್ಮನ ಜೊತೆ ಆಚರಿಸಿದ್ವಿ. ಅಮ್ಮ ತೀರ್ಕೊಂಡ್ಮೇಲೆ ವೀರಣ್ಣ ಅಂಬುಜಾಕ್ಷಿ ಜೊತೆ ಹಬ್ಬ ಆಚರಿಸ್ತಾ ಇದ್ವಿ. ಅಂಬುಜಾಕ್ಷಿ ಹೋದ್ಮೇಲೆ ಒಂದೇ ಒಂದ್ಸತಿ ವೀರಣ್ಣನ ಜೊತೆ ಹಬ್ಬ ಆಚರಿಸಿದ್ದು ನೆನಪಿದೆಯಾ ನಿನಗೆ? ಅದನ್ನಂತೂ ವೀರಣ್ಣ ಮರ್ತಿರಲ್ಲ ಅಲ್ವಾ? ಜಾನಕಮ್ಮ, ಅಲ್ಲಿರೋ ಬಿಂದಿಗೆನ ತೆಗೆದು ಪಾರ್ವತಿ ಕೈ ಕೊಡು. ಪರಮೇಶ್ವರ, ನೀವಿಬ್ಬರು ದಂಪತಿಗಳು ಬಾವಿಗೆ ಹೋಗಿ ನೀರು ಸೇದ್ಕೊಂಡ್ಬಂದು ಶಿವನ ಹತ್ರ ಇಟ್ಟು ಪೂಜೆ ಶುರು ಮಾಡಬೇಕು. ಸರಿ ಬುದ್ಧಿ. ಅಂದ್ರೆ ಈಗ ನಾವು ಪೂಜೆ ಮಾಡಲಿಲ್ಲ ಅಂದ್ರೆ ತಪ್ಪಾಗುತ್ತಲ್ವಾ? ಹಾಗಂತ ಪೂಜೆ ಮಾಡಿದ್ರು ತಪ್ಪಲ್ವಾ? ಅದನ್ನ ಆ ಭಗವಂತನೇ ನೋಡ್ಕೋತಾನೆ. ಸರಿ ಬಿಡು, ನಮ್ಮ ಕೈಲೇನಿದೆ, ಅದೇನಾಗಬೇಕೋ ಆಗಲಿ. ಯಜಮಾನ್ರೆ, ಇದು ನಾವಿಬ್ರು ಒಟ್ಟಿಗೆ ಪೂಜೆ ಸಲ್ಲಿಸ್ಬೇಕು ಅಂತ ಆ ದೇವ್ರು ನಮಗ್ ಕೊಡ್ತಿರೋ ವರ ಅನ್ಸುತ್ತೆ. ಪಾರ್ವತಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಯಜಮಾನ್ರೆ. ಸರಿ ಸರಿ, ಬೇಗ ನೀರು ತಗೋ, ಪೂಜೆಗೆ ಹೊತ್ತಾಗುತ್ತೆ, ಎಲ್ಲರೂ ಕಾಯ್ತಾ ಇರ್ತಾರೆ. ಪಾರ್ವತಿ, ಕೂತ್ಕೊಮ್ಮ.
ಇದೇನಕ್ಕೆ? ಇದು ನಮ್ಮ ಕುಟುಂಬದ ಸಂಪ್ರದಾಯ ತಾಯಿ. ಇದನ್ನು ತಗೊಂಡು ಹೋಗಿ ನಿನ್ನ ತಾಯಿಗೆ ಕೊಟ್ಟು ಅವರ ಆಶೀರ್ವಾದ. ನಮಗೆ ಗೊತ್ತಾಗ್ಲಿಲ್ಲ. ಇದು ನಮ್ಮನೆ ಸಂಪ್ರದಾಯ, ಹಾಗಾಗಿ ನಾವು ಹೇಳಿದ್ವಿ ಅಷ್ಟೇ. ನಿನಗೆ ಅತ್ತೆ ಇದ್ದಾರಲ್ವಾ?